ರಾಷ್ಟ್ರಪತಿ ಆಳ್ವಿಕೆಗೆ ಶ್ರೀರಾಮ ಸೇನೆಯಿಂದ ಮನವಿ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಇತ್ತೀಚೆಗೆ ಹಾಡುಹಗಲೇ ಹಿಂದೂ ಯುವತಿ ನೇಹಾ ಹಿರೇಮಠ್ ಬರ್ಬರವಾಗಿ ಹತ್ಯೆಗೈದಿರುವ ರಕ್ತಪಿಪಾಸು ಫಯಾಜ್ಗೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಶಿರಹಟ್ಟಿ ಶ್ರೀರಾಮ ಸೇನೆ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಶ್ರೀರಾಮ ಸೇನೆಯ ಶಿರಹಟ್ಟಿ ತಾಲೂಕು ಅಧ್ಯಕ್ಷ ವಾಸುದೇವ್ ಜಾಧವ್ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಮುಸ್ಲಿಂ ಓಲೈಕೆಯಲ್ಲಿ ಕಾಲ ಕಳೆಯುತ್ತಿದೆ. ಕೂಡಲೇ ರಾಷ್ಟ್ರಪತಿ ಆಳ್ವಿಕೆಗೆ ರಾಜ್ಯಪಾಲರು ಶಿಫಾರಸು ಮಾಡಬೇಕೆಂದು ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪವನ್ ಕುರಿ, ಸಂತೋಷ್ ಪರಬತ್, ಶಶಿಕುಮಾರ್ ಪೂಜಾರ್, ರವಿ ಜಾಧವ್, ಮಾರುತಿ ಹಾದಿಮನಿ, ಹೊನ್ನಪ್ಪ ಇಟ್ಟೇಕರ್, ಜಗದೀಶ್ ಶಿಂದೆ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು. ದಿನಗಳಲ್ಲಿ ಸಾಲಾಗಿ ಹಿಂದೂಗಳ ಮೇಲೆ ಮತಾಂಧ ಮುಸ್ಲಿಮರಿಂದ ಬರ್ಬರ ಕೊಲೆ ದಾಳಿ ಉಗ್ರವಾಗಿ ಖಂಡಿಸಿ ರಾಜ್ಯದಲ್ಲಿ ಕುಸಿಬಿದ್ದ ಕಾನೂನು ಸುವ್ಯವಸ್ಥೆ ಹಿನ್ನೆಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನಕ್ಕೆ ಆಗ್ರಹಿಸಿ ಕಳೆದ 2 ದಿನಗಳಲ್ಲಿ ಹುಬ್ಬಳ್ಳಿಯ ಬಿಯುಬಿ ಕಾಲೇಜ್ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯನ್ನು ಫಯಾಜ್ ಎಂಬ ಮುಸ್ಲಿಂ ಗುಂಡಾ ಲವ್ ಜಿಹಾದ್ ಎಂಬ ಹೆಸರಿನಲ್ಲಿ ಬರ್ಬರವಾಗಿ ಮಧ್ಯಾಹ್ನ ಹಾಡುವಾಗಲೇ ಕೊಲೆ ಮಾಡುತ್ತಾನೆಂದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಸಂವಿಧಾನ ಏನಾಗಿದೆ? ಸಂವಿಧಾನಕ್ಕೆ ಯಾವುದೇ ಕ್ರಮಬದ್ಧವಾಗಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ.